ನನ್ನ ಹೆಸರು ಎನ್ ರಾಮು ಅಂತ, ನರಸಿಂಹರ ಕ್ಷೇತ್ರ ವಿಧಾನಸಭಾ ಅಧ್ಯಕ್ಷರು. ನೋಡಿ, ಇವತ್ತು ಈ ದೇಶ ಕಂಡಂತ ಏಕೈಕ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸಿದಂತ ಕುಮಾರಣ್ಣರ ಕಾರ್ಯವೈಖರಿನ ಇಡೀ ದೇಶ ಕಂಡಿದೆ. ಹಾಗೇನೆ ಇವತ್ತು ಕೇಂದ್ರ ಮಂತ್ರಿಯಾಗಿ ಇಡೀ ರಾಷ್ಟ್ರದಲ್ಲೇ ಈ ಮೋದಿಯವರ ಆಶೀರ್ವಾದ ಪಡೆದು ಹೆಗ್ಗಳಿಕೆಗೆ ಗುರಿಯಾಗಿರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣನಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಾಶಯನ ಕೋರಕ್ಕೆ ಇಷ್ಟಪಡ್ತೇನೆ. ನೋಡಿ, ಇವತ್ತು ಈ ರಾಜ್ಯ ಕಂಡಂತ ಕೆಟ್ಟ ಆಡಳಿತ ನೀಡುತ್ತಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಪರ ಅಂತ ಹೇಳ್ತಾ ಇದೆ. ಅದು ಸುಳ್ಳು. ಏನು 5 ಜನಪರ ಏನು ಯೋಜನೆಗಳನ್ನ ಕೊಡ್ತೀರ ಅಂತ ಕೊಟ್ಟರು, ಆ ಯೋಜನೆಗಳು ಜನ ಜೇಬಿಗೆ ಕತ್ತರಿ ಹಾಕಿ ಆ ಜನಕ್ಕೆ ರಿವರ್ಸ್ ಕೊಡ್ತಾ ಇದ್ದಾರೆ. ಅದು ಜನಕ್ಕೆ ಅರಿವಾಗಿದೆ. ಆದ್ರೆ ಈ ಜನ ಕುಮಾರಣ್ಣರ ಯೋಜನೆಗಳನ್ನ ಇವತ್ತು ಮರ್ತಿಲ್ಲ. ನಮ್ಮ ಸ್ನೇಹಿತರು ಈಗ ತಾನೇ ಹೇಳಿದ್ರು, ಲಾಟ್ರಿ ನಿಷೇಧ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, 25,000 ಕೋಟಿ ರೈತರ ಸಾಲ ಮನ್ನಾ ಇರ್ಬೋದು. ಇವತ್ತು ಈ ಕುಮಾರಣ್ಣವರ ಕಾರ್ಯವೈಖರಿ ಕೈಗೆ ನೀಡಿ ಇವತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯಕ್ಕೆ ಬರ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ನ್ಯಾಯ ಪರವಾಗಿ, ಧರ್ಮದ ಪರವಾಗಿ ಆ ತಾಯಿ ಚಾಮುಂಡೇಶ್ವರಿ ಕುಮಾರಣ್ಣವರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಈ ದೃಶ್ಯ ಮಾಧ್ಯಮದ ಪರ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತಾಯಿ ಚಾಮುಂಡೇಶ್ವರಿ ಕುಮಾರಣ್ಣವರಿಗೆ ಹುಟ್ಟುಹಬ್ಬದನ ಇನ್ನು 100 ಕಾಲ ಬಾಳಿ ಬದುಕಿ ಜನರಿಗೆ ಒಂದು ಒಳ್ಳೆ ಕಾರ್ಯವೈಖರಿ ಕೊಡಬೇಕು ಅಂತ ನಾನು ಈ ಪರ ಕೇಳ್ಕೊತೀನಿ.